ಹೀಗಾಗಿ ಸಾರ್ವಜನಿಕರು ಕೂಡ ಸಾಕಷ್ಟು ಅನುಮಾನ ಇದೆ. ಎಲ್ಲಾ ಪಕ್ಷದವರು ಕೂಡ ಇದರಲ್ಲಿ ಭಾಗಿಯಾಗಿದೆ, ಇನ್ವಾಲ್ವ್ ಆಗಿದ್ದಾರೆ ಅಂತ ಮಾತನಾಡಲಾಗ್ತದೆ. ಇದ್ರ ಬಗ್ಗೆ ನಿಮ್ಮ ಅಲ್ಲ, ಯಾವತ್ತೂ ಪಾರದರ್ಶಕತೆ ಇಂಪಾರ್ಟೆಂಟು. ಮೂಡಾದ ಮೀಟಿಂಗನ್ನು ಗೌಪ್ಯವಾಗಿ ನಾಲ್ಕು ಗೋಡೆ ಮಧ್ಯೆ ಮಾಡುವಂಥದ್ದು ಏನು ಇರೋದೇ ಇಲ್ಲ. ಆ ಹಿನ್ನೆಲೆಯಲ್ಲಿ ಮಹದೇವಪ್ಪನವರು ಒಂದು ಧ್ವನಿ ಎತ್ತಿದ್ದಾರೆ. ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಯಾಕೆ ಮೆಂಬರ್ ಆಗಬೇಕು ಅಂತ ನಾನೂ ಅದರ ಪರವಾಗಿದ್ದೀನಿ. ಆಟೋಮೆಟಿಕ್ಕಾಗಿ ಬೇರೆ ಎಲ್ಲ ಸರ್ಕಾರಿ ಕಚೇರಿಗಳು ಹೇಗೆ ಕೆಲಸ ಮಾಡುತ್ತೋ ಹಾಗೆ ಮೂಡಾನೂ ಮಾಡುವಂಗೆ ಆಗಬೇಕು. ಅದಕ್ಕೇನು 2 ಎಕ್ಸ್ಟ್ರಾ ಕೊಂಬಿ ಬೇಡ. ಶಾಸಕರೇ ಶಿಫಾರಸ್ ಪತ್ರ ಹಿಡ್ಕೊಂಡು ಲೇಔಟ್ ಫಾರಮ್ ಮಾಡ್ತಾರೆ ಅನ್ನೋದು ಪದ್ಧತಿ ಹೋಗಬೇಕು. ಆ ಹಿನ್ನೆಲೆಯಲ್ಲಿ ಶಾಸಕರನ್ನು ಮೆಂಬರ್ಶಿಪ್ ಕೊಡದೇ ಇದ್ದರೆ ನಿಜಕ್ಕೂ ಒಳ್ಳೆಯದೇನೆ. ಆದರೆ ಒಬ್ಬ ಒಳ್ಳೆಯ IAS ಆಫೀಸರ್ ಅಂಥವ್ರನ್ನ ಕೂರಿಸಿ ಆಟೋಮೆಟಿಕ್ಕಾಗಿ ಕೆಲಸ, ಅದಕ್ಕೆ ಬೇಕಾದಂಥ ಎಲ್ಲ ಫ್ರೇಮ್ಗಳನ್ನು, ಅದಕ್ಕೆ ಬೇಕಾದಂಥ ಎಲ್ಲ ಕಾನೂನುಗಳನ್ನ ಚೆನ್ನಾಗಿ ಮಾಡಬೇಕು ಅಂತ ಅನಿಸುತ್ತೆ. ಬೇರೆ ಜಿಲ್ಲೆಯ ಜನಪ್ರತಿನಿಧಿಗಳು ಕೂಡ ಇಲ್ಲಿನ ವಿಳಾಸವನ್ನು ಕೊಟ್ಟು ಸದಸ್ಯರಾಗಿ ಅದೇ ಈ ಮೂಡ ಅಂದರೆ ಅದೊಂಥರ ಏನಾಗ್ಬಿಟ್ಟಿತ್ತು ಅಂದರೆ, ಹೊರಗಡೆ ಜನ ಮಾತಾಡ್ತಿದ್ರು ರಿಯಲ್ ಎಸ್ಟೇಟಿಗೆ ದಾರಿ ಅಂತೇಳಿ. ಆ ರೀತಿಯೇ ನಡೀತಾ ಇತ್ತು ಅಂತಿದೆ. ನೋಡೋಣ, ಈಗ ಒಂದು ಹೆಜ್ಜೆ ಸರ್ಕಾರ ಮುಂದೆ ಹೋಗ್ತಾ ಇದೆ. ಒಳ್ಳೇದಾಗ್ಬೋದು ಮೈಸೂರು ನಗರಕ್ಕೆ ಅನ್ನೋ ನಿರೀಕ್ಷೆಯಲ್ಲಿದೆ. ತಾರ್ಕಿಕ ಅಂತ್ಯ ಕಾಣುತ್ತೆ ಸರ್. ಸರ್ಕಾರ ನ್ಯಾಯ ಸಿಗುತ್ತೆ ಕೊಡುತ್ತೆ ಅಂತಿಲ್ಲ, ಆದರೆ ಬೇರೆ ಬೇರೆ ಆಯಾಮಗಳಲ್ಲೂ ನಡೀತಾ ಇದೆ. ರಾಜ್ಯಪಾಲರಿಗಾಗಿದೆ, ಮುಖ್ಯ ನ್ಯಾಯಮೂರ್ತಿಗಳಿಗಾಗಿದೆ. ತನಿಖಾ ಆಯೋಗ ಹೆಂಗೆ ತೊಗೊಂಡೋಗಿ ಅಂದರೆ ಎಲ್ಲವೂ ಫ್ರಾಡ್ ಅಂತ ಆಗಿರುವ ಕಾರಣಕ್ಕೆ ಯಾವುದೇ ಆಯೋಗ, ಯಾವುದೇ ತನಿಖಾ ಸಂಸ್ಥೆ ಬಂದರೂ ಮಾಡಲೇಬೇಕಾದಂಥ ಕರ್ತವ್ಯ. ಈಗಾಗಲೇ ಟೆಕ್ನಿಕಲ್ ಕಮಿಟಿ ತಾಂತ್ರಿಕ ವರದಿ 181 ಪುಟಗಳನ್ನು ಕೊಟ್ಟಿದ್ದಾರೆ. 181 ಪುಟ ಆ ಸಮಿತಿ ವರದಿ ಓದಿದರೆ ಬಹುತೇಕ ಕ್ಲೀನ್ ಆಗಿಬಿಡೋದು. ಅಂದರೆ ಸರ್ಕಾರ ನವಂಬರಲ್ಲಿ ಸಬ್ಮಿಟ್ ಮಾಡಿದ್ರು, ಇದ್ರ ಬಗ್ಗೆ ಎಚ್ಚೆತ್ಕೊಂಡಿಲ್ಲ, ಏನೇನೂ ಮಾಡಿಲ್ಲ. ಆ ಕಮಿಟಿಯ ವರದಿಯನ್ನು ಅನುಷ್ಠಾನಕ್ಕೆ ತಂದುಬಿಟ್ಟಿದ್ದಿದ್ರೆ ಇವತ್ತು ಇದರ ಸ್ವಚ್ಛತೆ ಖಂಡಿತ ಆಗ್ತಾಯಿತ್ತು. ಎಲ್ಲೋ ಸಿದ್ದರಾಮಯ್ಯನವರು ಕಳೆದ 10 ವರ್ಷದ ಸಿದ್ದರಾಮಯ್ಯ ಆಗಿಲ್ಲ. ಅವರು 2013ರಿಂದ 2018ರವರೆಗೆ ಅವರ ಆಡಳಿತ ಹೆಂಗೆ ನಡೆಸ್ತಾಯಿದ್ರು, ಈಗ ಆಡಳಿತದಲ್ಲಿ ದೋಷ ಕಾಣ್ತಾ ಇದೆ. ಈಗ ಎಲ್ಲೋ ಒಂದು ಕಡೆ ಅವ್ರ ನೆಂಟರಿಷ್ಟರು, ಅವ್ರ ಹಿತೈಷಿಗಳು ಸುತ್ತುವರೆದು ಅವರನ್ನು ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೇನೋ ಅಂತ ಅನಿಸುತ್ತೆ. ಯಾಕಂದರೆ ಕಳೆದ 2 ದಿವಸದ ಅಧಿವೇಶನದಲ್ಲಿ ಸಿದ್ದರಾಮಯ್ಯನವ್ರಿಗೆ ಆ ವಾಯ್ಸ್ ಇರಲಿಲ್ಲ, ಆ ವಾಯ್ಸ್ ಕಾಣ್ತಾ ಇಲ್ಲ. ಆ ಗಟ್ಟಿತನ, ಆ ನಿಷ್ಠುರವಾದ, ಯಾವುದಕ್ಕೂ ಸ್ವಜನ ಪಕ್ಷಪಾತಕ್ಕೆ ಅವಕಾಶ ಕೊಡದೇ ಇದ್ದಂಗೆ ನಡೆಸ್ಕೋತಾ ಇದ್ದಿದ್ದ ಸಿದ್ದರಾಮಯ್ಯನವರು ಇವರಲ್ವೇನೋ ಅಂತ ಅನ್ನಿಸ್ತಾ ಇದೆ. ಸೊ ನಮ್ಮ ಹತ್ರ ಈಗಿರುವ ಎಲ್ಲ ದಾಖಲಾತಿಗಳ ಪ್ರದರ್ಶನ ಹೌಸ್ ಒಳಗಾಗುತ್ತೆ. ಖಂಡಿತ ಅನಿಸುತ್ತೆ ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಿಸ್ಬೇಕು. ರಿಯಲ್ ಎಸ್ಟೇಟಿನ ಹೋಗಿ ಸಾರ್ವಜನಿಕರಿಗೆ ಮೂಡಾದಲ್ಲಿ ತಮಗೂ ಒಂದು ನೆಲೆ ಸಿಗುತ್ತೆ ಅನ್ನುವಂಥ ರೀತಿಯಲ್ಲಿ ಮಾಡುವಂಥ ಪ್ರಕ್ರಿಯೆಗೆ ಮುಂದಾಗಬೇಕು. ಮೂಡ ಹಗರಣದ ವಿರುದ್ಧ ಧ್ವನಿ ಎತ್ತಿರುವಂಥ ಸಾಮಾಜಿಕ ಕಾರ್ಯ ಆಗ್ತದೆ, ಈ ಥರ ಆರೋಪಗಳು ಕೇಳಿಬರ್ತವೆ. ಇದ್ರ ಜೊತೆಗೇನೆ ಆ ಕಡತಗಳು ನಾಪತ್ತೆ, ಕೆಲವೊಂದು ಪ್ರತಿಗಳೇ ನಾಪತ್ತೆ ಆಗ್ತದೆ ಅನ್ನೋ ಆರೋಪಗಳು ಕೇಳಿಬರ್ತವೆ. ಅಲ್ಲ, ಅದು ನಾನು ಪ್ರಾರಂಭದಿಂದನೇ ಹೇಳಿದ್ದೀನಿ. ಕಡತಗಳು ಬೆಂಗಳೂರಿಗೆ ಹೊತ್ಕೊಂಡು ಹೋಗಿದ್ದಾರೆ ಅಂದರೆ ಅದು ನಾಪತ್ತೆಗೇನೆ. ಹೇಗಾಗುತ್ತೆ ಅಂದರೆ ಇಲ್ಲಿಯ ತನಿಖೆಯನ್ನು ಇಲ್ಲೇ ಮಾಡಿಸಿದ್ದಿದ್ರೆ ಎಲ್ಲವೂ ಹೊರಗೆ ಬರ್ತಾಯಿತ್ತು. ತನಿಖಾ ಸಮಿತಿಗೆ 1 ತಿಂಗಳು ಟೈಮ್ ಕೊಟ್ಟಿದ್ದರು ವೆಂಕಟಾಚಲಪತಿಗೆ, ಈಗ 6 ತಿಂಗಳು ಕೊಟ್ಟಿದ್ದಾರೆ. ಅಂದರೆ ಇದನ್ನು ತಳ್ಕೊಂಡು ಹೋಗುವಂಥ ಕೆಲಸವನ್ನು ಡಿಲೇ ಎಷ್ಟು ನಿಧಾನ ಮಾಡ್ಬೋದು ಆ ತಂತ್ರಗಾರಿಕೆಗೆ ಹೋಗ್ತಾ ಇದೆ ಅಂತ ಅನಿಸುತ್ತೆ. ನನಗನ್ಸುತ್ತೆ ಎಲ್ಲ ದಾಖಲಾತಿಗಳು ಬಹುತೇಕ ಜನರ ಹತ್ರ ಲಭ್ಯ ಆಗಿಬಿಟ್ಟಿದೆ. ಈಗ ಇವ್ರು ಯಾವ ಫೈಲ್ ಹರಿದಾಕಿದ್ರು ಅದಕ್ಕೊಂದು ಕಾಪಿ ಇದೆ ಈಗ ಎಲ್ಲರ ಹತ್ರನೂ. ಮಾಧ್ಯಮದವ್ರ ಹತ್ರನೂ ಇದೆ, RTI ಕಾರ್ಯಕರ್ತರ ಹತ್ರನೂ ಇದೆ, ರಾಜಕಾರಣಿಗಳ ಹತ್ರನೂ ಇದೆ. ಬೆದರಿಕೆ ಹಾಕಿದ್ದಾರೆ ಅಂದರೆ ಸೀರಿಯಸ್ ತಗೋಬೇಕು. ನಿನ್ನೆ ಸನ್ಮಾನ್ಯ ಅಶೋಕ್ ಅವರು ಹೇಳಿದ್ರು, ಈ ಥರದೊಂದು ಪತ್ರ ಬಂದಿದೆ, ನಾನು ಕಮಿಷನರ್ಗೆ ಮಾತಾಡ್ತಾ ಇದ್ದೀನಿ ಅಂತ. ನಾನು ಇವತ್ತು ಕಮಿಷನರ್ಗೆ ಮಾತಾಡ್ತೀನಿ. ಆ ಥರ RTI ಕಾರ್ಯಕರ್ತರಿಗೆ ಬೆದರಿಕೆ ಬಂದಿದ್ದರೆ ಅಂದರೆ ತಕ್ಷಣವೇ ರಕ್ಷಣೆ ವ್ಯವಸ್ಥೆನ ಮಾಡಬೇಕು. ಥ್ಯಾಂಕ್ ಯು ಅಣ್ಣ.